ರಸ್ತೆ ಬದಿ ನಿಂತ ವಾಹನಗಳಿಗೆ ನೋಟಿಸ್ ವಿಚಾರ ಬೆಂಗಳೂರಿನಲ್ಲಿ ಪೊಲೀಸರಿಂದಲೇ ನಿಯಮ ಉಲ್ಲಂಘನೆ. ಬ್ಯಾಟರಾಯನಪುರ ಠಾಣೆಯ ಮುಂದೆ ವಾಹನಗಳನ್ನು ನಿಲ್ಲಿಸಲಾಗಿದೆ. ಕಾನೂನು ಸುವ್ಯವಸ್ಥೆ ಮತ್ತು ಸಂಚಾರ ಠಾಣೆಯ ಮುಂಭಾಗ ರಸ್ತೆ ಬದಿ ಶಾಶ್ವತವಾಗಿ ವಾಹನವನ್ನು ನಿಲ್ಲಿಸಿರುವಂತಹ ಪೊಲೀಸರು ಸಂಚಾರ ನಿಯಮ ಉಲ್ಲಂಘಿಸಿರುವಂತಹ ವಾಹನಗಳ ನಿಲುಗಡೆ, ವರ್ಷಗಟ್ಟಲೆ ನಿಂತಲ್ಲೇ ನಿಂತಿರುವಂತಹ 10 ವಾಹನಗಳು. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಮತ್ತು ಫುಟ್ಪಾತ್ಗಳಲ್ಲಿ ನಿಲ್ಲಿಸಿರ್ತಕ್ಕಂಥ ಶಾಶ್ವತವಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳೇನಿದ್ದಾವೆ ಆ ವೆಹಿಕಲ್ಗಳನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಗೆ ಈಗಾಗಲೇ ಜಿಬಿಯ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಆರಂಭಿಸಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿರ್ತಕ್ಕಂಥ ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದೇವೆ. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನಾದ್ಯಂತ ಈಗಾಗಲೇ ನಿನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ವೆಹಿಕಲ್ಗಳನ್ನು ಅಂದರೆ ರಸ್ತೆಯ ಪಕ್ಕದಲ್ಲಿ ವೆಹಿಕಲ್ಗಳು ಶಾಶ್ವತವಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಜಿಬಿಯ ಅಧಿಕಾರಿಗಳು ಹಾಗೂ ಈಗಾಗಲೇ ಬೆಂಗಳೂರಿನ ಸಂಚಾರಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದಾದರೆ ಎಲ್ಲ ಒಂದು ಕಡೆ ಬೆಂಗಳೂರಿನ ಸಂಚಾರಿ ಪೊಲೀಸರೇ ಕಣ್ಣಿಗೆ ರಾಚುವಂತೆ ಪೊಲೀಸ್ ಸ್ಟೇಷನ್ಗಳ ಮುಂಭಾಗದಲ್ಲಿಯೇ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿರುವಂಥದ್ದನ್ನು ನೀವು ಗಮನಿಸಬಹುದಾಗಿದೆ. ಹಲವು ಅಪರಾಧ ಪ್ರಕರಣಗಳಲ್ಲಿ ಹಾಗೂ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ಪ್ರಕರಣಗಳಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳನ್ನು ತಂದು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿಯೇ ರಸ್ತೆ ಬದಿಯಲ್ಲಿ ಹಾಗೂ ಫುಟ್ಪಾತ್ಗಳನ್ನು ಆಕ್ರಮಣ ಮಾಡಿಕೊಳ್ಳುವಂಥ ರೀತಿಯಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಿರ್ತಕ್ಕಂಥದ್ದನ್ನು ಗಮನಿಸಿದರೆ ಹಲವು ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಇರ್ತಕ್ಕಂಥದ್ದು. ಪಬ್ಲಿಕ್ಗೆ ಜನಸಾಮಾನ್ಯರಿಗೆ ನೀವು ವೆಹಿಕಲ್ಗಳನ್ನು ರಸ್ತೆ ಪಕ್ಕದಲ್ಲಿ ಹಾಗೂ ಫುಟ್ಪಾತ್ಗಳಲ್ಲಿ ನಿಲ್ಲಿಸಬೇಡಿ, ತೆರವುಗೊಳಿಸಬೇಕು ಅಂತ ಹೇಳಿ ನೋಟಿಸನ್ನು ಅಂಟಿಸುವಂಥ ಪೊಲೀಸರು ಈಗಾಗಲೇ ಈ ಪೊಲೀಸ್ ಸ್ಟೇಷನ್ಗಳ ಮುಂಭಾಗದಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಈ ರೀತಿಯಾಗಿ ಫುಟ್ಪಾತ್ಗಳನ್ನು ಆಕ್ರಮಣ ಮಾಡಿಕೊಂಡು ವೆಹಿಕಲ್ಗಳನ್ನು ನಿಲ್ಲಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಇದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನ ಹಲವು ಪೊಲೀಸ್ ಸ್ಟೇಷನ್ಗಳ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಇವತ್ತು ಖುದ್ದು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ನೋಟಿಸ್ಗಳನ್ನು ಯಾವುದು ವೆಹಿಕಲ್ಗಳು ಇದ್ದಾವೆ ಅಂದರೆ ಅವೈಜ್ಞಾನಿಕವಾಗಿ ರಸ್ತೆ ಬದಿಗಳಲ್ಲಿ ಹಾಗೂ ಫುಟ್ಪಾತ್ಗಳನ್ನು ಆಕ್ರಮಣ ಮಾಡಿಕೊಂಡು ಶಾಶ್ವತವಾಗಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಗಳ ಮೇಲೆ ನೋಟಿಸನ್ನು ಅಂಟಿಸ್ತಾರೆ, ಕ್ಲ್ಯಾಂಪನ್ನು ಹಾಕ್ತಾರೆ. ವೆಹಿಕಲ್ಗಳಿಗೆ ಉಲ್ಲಂಘನೆ ಮಾಡಿದ್ದೆ ಆದರೆ 7 ದಿನಗಳೊಳಗೆ ನೋಟಿಸನ್ನು ಅಂಟಿಸಿದಂಥ ತೆರವುಗೊಳಿಸದೇ ಹೋದರೆ ಆ ಮಾಲೀಕರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ. ಅಷ್ಟೇ ಅಲ್ಲದೆ ವೆಹಿಕಲ್ಗಳನ್ನು ಕೂಡ ಟೋಯಿಂಗ್ ಮಾಡುವ ಮೂಲಕ ತದನಂತರದಲ್ಲೂ ಕೂಡ ಮಾಲೀಕರನ್ನು ನಿರ್ಲಕ್ಷ್ಯ ವಹಿಸಿದ್ದೆ ಆದರೆ ಹರಾಜು ಹಾಕ್ತೇವೆ ವೆಹಿಕಲ್ಗಳನ್ನ ಅಂತ ಹೇಳುವಂತಹ ನಗರಾಭಿವೃದ್ಧಿ ಸಚಿವರು ಹಾಗೂ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಬೆಂಗಳೂರಿನ ಟ್ರಾಫಿಕ್ ಜಂಟಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ಬೆಂಗಳೂರಿನ ಹಲವು ಪೊಲೀಸ್ ಸ್ಟೇಷನ್ಗಳ ಮುಂಭಾಗದಲ್ಲಿ ಫುಟ್ಪಾತ್ಗಳನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಈ ರೀತಿಯ ವೆಹಿಕಲ್ಗಳನ್ನು ತೆರವುಗೊಳಿಸುವ ಮೂಲಕ ಈ ಕೆಲಸಕ್ಕೆ ಕೈ ಹಾಕ್ತಾರ. ಮೊದಲು ಅವರು ಯಾರು ಈಗ ಕೆಲಸವನ್ನು ಹೇಳಿ ಮಾಡ್ತಿದ್ದಾರೆ ಅವರು ತಮ್ಮ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಆ ಬಳಿಕ ಜನಸಾಮಾನ್ಯರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.